ಹಲವು ಮಂದಿ ಹಿರಿಯರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಒಂದು ಕಡೆ ಸಭೆ ಸೇರಿ ಪ್ರತ್ಯೇಕವಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರು ದೆಹಲಿಯ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಗೂ ನಿರೀಕ್ಷೆ ಇತ್ತು ನಿಮ್ಮ ಹೆಸರು ಇರುತ್ತೆ ಅಂತ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ದಾಗ ಏನ್ ಅನ್ಸ್ತು ಸರ್? ಏನ್ ನಿರ್ಧಾರ ಮಾಡ್ತಾ ಇದ್ದೀರಿ? ಎಲ್ಲ ಒಂದ್ ಕಡೆಗೆ ನನಗಿನ್ನ ನನ್ನ ಮತಕ್ಷೇತ್ರದ ಜನರು, ನನ್ನ ಸಮಾಜದ ಜನರು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಯಾಕೆಂದರೆ ನಾನು ಮೊದಲಿಂದಲೂ ಕಾಂಗ್ರೆಸ್ನಲ್ಲಿ ಇದ್ದವನು, ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ನೋಡಿದವನಲ್ಲ. ಆದ್ದರಿಂದ ಈ ಸರಿ ಸಚಿವರಾಗ್ತಾರೆ, ಸಚಿವರಾದ ಮೇಲೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳಾಗ್ತದೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಎಲ್ಲೋ ಒಂದು ಕಡೆಗೆ ಅವರ ಬ್ರಹ್ಮರಂಜಿತನಾಗಿ ನಿನ್ನೆಯಿಂದಲೂ ಕೂಡ ಗಲಾಟೆ ಮಾಡ್ತಿದ್ದಾರೆ, ರಾಜೀನಾಮೆ ಕೊಟ್ಟು ಬನ್ನಿ ಅಂತೇಳಿ. ಸೊ ಹಾಗಾಗಿ ಅವ್ರನ್ನ ಸಂತೈಸಬೇಕಾಗತ್ತೆ. ಅವರ ಭಾವನೆಗೆ ತಕ್ಕನಾಗ ನಾವು ನಡಿಬೇಕಾಗ್ತದೆ, ಯೋಚನೆ ಮಾಡ್ಬೇಕು. ನಾವು ಈ ಪಟ್ಟಿಯನ್ನ ನೋಡಿದಾಗ ಏನೋ ದೊಡ್ಡ ಪ್ರಯೋಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಮಾಧ್ಯಮದವರು ಸೇರಿ ಜನರು ಕೂಡ. ಈ ಪಟ್ಟಿಯ ವಿಧಿವಿಧಾನಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ? ನನಗೇನನ್ಸುತ್ತೆ ಅಂದ್ರೆ ಈ ಮಗುಗಳು ನೋಡ್ಕೊಂಡು ನಮ್ಮ ಮಂತ್ರಿಗಳು ಅಂತ ಹೆಂಗ್ ಕರೆಯೋದಪ್ಪ ಅಂತ ಅನಿಸ್ಬಿಟ್ಟಿದೆ. ಸೊ ಮುಂದಿನ ನಿರ್ಧಾರ ಏನು ಆಗುತ್ತೆ ನೋಡೋಣ. ಕ್ಷೇತ್ರದ ಜನರಿದ್ದಾರೆ, ಅವರ ಅಭಿಪ್ರಾಯದಂತ ನಾವು ನಡಿಬೇಕಾಗ್ತದೆ. ಸರ್, ಹಲವು ಮಂದಿ ಹಿರಿಯ ಶಾಸಕರು ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆನೇ ಕೊಟ್ಟುಬಿಟ್ರು. ಈ ತರ ಬೇಸರಗೊಂಡಂತವ್ರು ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ರಿ. ಏನ್ ನಿರ್ಧಾರ ಮಾಡ್ತೀರಿ? ನೋಡೋಣ, ಇನ್ನು ಇವತ್ತೇನೇನಾಗುತ್ತೆ. ಅಲ್ಲೇ ಮೊದಲನೇ ಪಟ್ಟಿ ಬಂತು, ಅಲ್ಲೇ ಬದಲಾವಣೆಗಳು ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಏನ್ ನಡೀತಾ ಇದೆ ಪಕ್ಷದಲ್ಲಿ, ಶಿಸ್ತು ಅನ್ನೋದೇನಾಯ್ತು ಅಂತ ಹೇಳಿ ಯೋಚನೆ ಮಾಡೋಂಥ ರೀತಿಲಾಗಿದೆ. ಸರ್, ಅಂದ್ರೆ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆಯಾ? ಹಿರಿಯರ ಕಡೆಗಣಿಸ್ತಾ ಇದಾರೋ, ಪ್ರಾಮಾಣಿಕರ ಕರ್ಗಾಯಿಸ್ತಾ ಇದಾರೋ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಬೇಸರ ಆಗಿದೆ. ಕ್ಷೇತ್ರ ಜನರು ನಮ್ಮನ್ನು 10ರಷ್ಟು ಬುದ್ಧಿವಂತರು, ನಮ್ಮನ್ನು ಆಯ್ಕೆ ಮಾಡಿದವರು. ನನ್ನನ್ನು ಸ್ವತಂತ್ರವಾಗೂ ಕೂಡ ಗೆಲ್ಲಿಸಿ ನನ್ನ ಎದುರು ನಿಂತವ್ರು ಯಾರಿಗೂ ಡಿಪಾಸಿಟ್ ಬರಲಿಲ್ಲ. ಆ ರೀತಿಯಾಗಿ ಚುನಾವಣೆ ಮಾಡಿದಂಥವ್ರು. ಮತದಾರ ಆಣತಿಯಂತೆ ನಾವು ನಡಿಬೇಕಾಗುತ್ತಲ್ಲ, ಮತವನ್ನು ಕೊಡ್ತಕ್ಕಂಥವ್ರು ಅವರೆಲ್ಲ. ಸರ್, ಈಗ ಬೇಸರ ಆದಂತ ಎಲ್ಲ ಶಾಸಕರನ್ನ ಮಾತಾಡ್ಸಿದ್ರ ಏನ್ ಅಭಿಪ್ರಾಯ ವ್ಯಕ್ತವಾಗ್ತಿದೆ? ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಈ ತರ ಬ್ರಹ್ಮರನಿಸನಾಗಿದೆ, ಇದಾಗಿದೆ ಸರಿಯಾ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ಟಿ ಬಿ ಜಯಚಂದ್ರ ಅವರ ಮಾತು. ಅಂದ್ರೆ ನಿಜಕ್ಕೂ ಕೂಡ ಬೇಸರ ಆಗಿದೆ. ಹೀಗಾಗಿ ಮುಂದಿನ ತೀರ್ಮಾನವನ್ನ ನಾವು ತೆಗೆದುಕೊಳ್ಳೇಬೇಕಾಗುತ್ತೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.